ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಮುಂದುವರಿತಾ ಇದೆ. ಭಾರೀ ಮಳೆಗೆ 300 ಎಕರೆಯ ಕೆರೆ ಏರಿ ಕುಸಿತಗೊಂಡಿದೆಯಂತೆ. ಅರಕಲಗೂಡುವಿನ ಕೋಣನೂರು ಕೆರೆ ಕೇರಿ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 16 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಕೆರೆ ಏರಿ ಕುಸಿತ ಜಾಗಕ್ಕೆ ಶಾಸಕ ಎ ಮಂಜು ದೌಡಾಯಿಸಿದ್ದಾರೆ. ಕೆರೆ ಏರಿ ಒಡೆಯುವ ಭೀತಿಯಲ್ಲಿ ಸ್ಥಳೀಯರು. ಅರಕಲಗೂಡುವಿನ ಕೋಣನೂರು ಕೆರೆ ಏರಿ ಕುಸಿತವಾಗಿದೆ. 16 ಗ್ರಾಮಗಳ ಸಂಪರ್ಕ ಸದ್ಯ ಕಡಿತಗೊಂಡಿದೆ. ಹಾಗಾಗಿ ಶಾಸಕರು ದೌಡಾಯಿಸಿದ್ದಾರಂತೆ ಸ್ಥಳಕ್ಕೆ. ಏನಾದರೂ ವ್ಯವಸ್ಥೆ ಮಾಡಿಕೊಡ್ತಾರಾ ಅನ್ನೋದು ಪ್ರಶ್ನೆ. ಸಹಜ, ಅದು ಪ್ರಕೃತಿಯ ಮುನಿಸು. ಈ ರೀತಿ ಅವಾಂತರಗಳಾಗುತ್ತೆ, ಅದನ್ನ ಸರಿಪಡಿಸೋದಕ್ಕೆ ಸ್ವಲ್ಪ ಸಮಯ ಬೇಕು. ಆದರೆ ಜನ ಆತಂಕದಲ್ಲಿದ್ದಾರೆ. ಹಾಗಾಗಿ ಜನರ ಆತಂಕ ದೂರ ಆಗಬೇಕು ಅಂದ್ರೆ ಹಲವು ಊರುಗಳಿಗೆ ಅವ್ರು ಹೋಗೋದಕ್ಕೆ ಓಡಾಡೋದಕ್ಕೆ ಇದೇ ರಸ್ತೆ ಮಾರ್ಗ ಓಡಾಡ್ತಾ ಇದ್ರು. ಇದು ಕುಸಿತ ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನುವಂಥ ಆತಂಕ ಜನರಲ್ಲಿ. ದೃಶ್ಯ ನೋಡ್ತಾ ಇದೀವಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ. ರಸ್ತೆ ಮಧ್ಯಭಾಗದಲ್ಲೇ ಕೆರೆ ಏರಿ ಇದು. ಆ ಕುಸಿದ ಜಾಗಕ್ಕೆ ಶಾಸಕ ಎ ಮಂಜು ಅವರು ಕೂಡ ಬಂದಿದ್ದಾರೆ. ಸದ್ಯ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇರುವಂತಹ ದೃಶ್ಯ. ಈ ಕೆರೆ ಏರಿ ಒಡೆದಂತಹ ಸಂದರ್ಭದಲ್ಲಿ, ಕುಸಿತ ಆದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಬಹುದು ಮನೆಗಳಿಗೆ. ಮತ್ತೊಂದು ಕಡೆ ಜನ ಓಡಾಡಕ್ಕಾಗಲ್ಲ. ಹೆಚ್ಚು ಕಡಿಮೆ 300 ಎಕರೆಯ ಕೆರೆ ಏರಿ ಅಂತ ಹೇಳಲಾಗ್ತಾ ಇದೆ. ಅದೇ ಕುಸಿತ ಆಗಿರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ ಜನ. ನೋಡಿ, ಶಾಸಕ ಎ ಮಂಜು ಅವರು ಬಂದಿರೋದು, ಮಾಹಿತಿ ಪಡೆದುಕೊಳ್ತಿದ್ದಾರೆ. ಅಲ್ಲಿ ಜನರ ಸಮಸ್ಯೆ ಏನು, ಈ ಕೆರೆ ಏರಿ ಕುಸಿತ ಆಗಿರೋದ್ರಿಂದ ಆಗುವಂತಹ ಸಮಸ್ಯೆಗಳೇನು, ಅದನ್ನ ಹೇಗೆ ಸರಿಪಡಿಸೋದು, ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಸ್ಪಾಟ್ ಅಲ್ಲಿ ದೃಶ್ಯ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಪದೇ ಪದೇ ಹಾಸನದಲ್ಲಿ ಮಳೆಯಿಂದ ಅವಾಂತರಗಳು, ಮತ್ತೊಂದು ಕಡೆ ಈಗ ಕೆರೆ ಏರಿ ಕುಸಿತ, ಇದರಿಂದ ಆಗುವಂತಹ ಸಮಸ್ಯೆಗಳು, ಜನರ ಪರದಾಟ ಹೇಗಿದೆ? ಶಾಸಕರು ಬಂದಿದ್ದಾರೆ, ಏನ್ ಭರವಸೆ ಸಿಗ್ತಾ ಇದೆ? ಶ್ರುತಿ, ಈಗ ಸಾಕಷ್ಟು ಮಳೆ ಹಿನ್ನೆಲೆಯಲ್ಲಿ ಅರಕಲಗೂಡು ತಾಲೂಕಿನ ಕೊಣ್ಣೂರು ಕೆರೆ ಏರಿ ಕುಸಿತ ಆಗಿರುವಂತದ್ದು. ಇದು ಒಂದು ಆ ಭಾಗದಲ್ಲಿ ಪ್ರಸಿದ್ಧವಾದ ಕೆರೆ ಅಂತ ಹೇಳ್ಬೋದು. ಸುಮಾರು 200-300 ಎಕರೆ ಇರುವಂತ ಕೆರೆ. ಹೀಗಾಗಿ ಇಂಥ ಬೃಹತ್ ಕೆರೆ ಏರಿ ಕುಸಿತ ಆದ್ರೆ ಸಹಜವಾಗಿ ಸಾಕಷ್ಟು ರೈತರ ಭೂಮಿ ಏನಿದೆ, ಜಮೀನು, ಕೃಷಿ ಜಮೀನು, ಅದು ಕೂಡ ಜಲದಿಂದ ಆವರಣ ಆಗಿರುವಂತದ್ದು. ಜೊತೆಗೆ ಅಬ್ಬೂರು ಸೇರಿದಂತೆ ಸಾಕಷ್ಟು ಊರುಗಳಿಗೆ ಸಂಪರ್ಕ ಕಡಿತ ಆಗಿರುವಂತದ್ದು ಕೊಣ್ಣೂರು ಭಾಗದಲ್ಲಿ. ಅಂದ್ರೆ ಆ ಕೆರೆ ಏರಿ ಮೇಲೆ ಎಲ್ಲೆಲ್ಲ ಸಂಪರ್ಕ ಇತ್ತು, ಅಕ್ಕಪಕ್ಕದ ಊರುಗಳಿಗೆ ಓಡಾಡುವಂತದ್ದು, ಮುಖ್ಯವಾಗಿ ಕೊಣನೂರು ಹೋಬಳಿಗೆ ಸಂಪರ್ಕ ಕಂಪಿಸುವಂತಹ ರಸ್ತೆ ಆಗಿತ್ತು. ಹೀಗಾಗಿ ಸ್ಥಳಕ್ಕೆ ಹಾಸನದ ಅರಕಲಗೂಡು ಶಾಸಕ ಎ ಮಂಜು ಅವರು ಕೂಡ ಭೇಟಿ ನೀಡಿದ್ದಾರೆ. ಹೀಗಾಗಿ ಈ ಬಾರಿ ಮಳೆ ಸಾಕಷ್ಟು ಹಾಸನದಲ್ಲಿ ಹಾನಿಯನ್ನ ಉಂಟು ಮಾಡಿದೆ ಅಂತ ಹೇಳ್ಬಹುದಾಗಿದೆ ಶ್ರುತಿ. ಹಾಗೆ ಕೊಣ್ಣೂರು ಸೇರಿದಂತೆ ಇತರ ತಾಲೂಕಿನ ಸಕಲೇಶಪುರ ಮತ್ತು ಆಲೂರು ಭಾಗದಲ್ಲೂ ಕೂಡ ಸಾಕಷ್ಟು ರಸ್ತೆಗಳಿಗೆ ಹಾನಿಯನ್ನ ಉಂಟು ಮಾಡಿರುವಂತದ್ದು ಶ್ರುತಿ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೊ ಈಗ ತಾನೇ ನಮ್ಮ ಪ್ರತಿನಿಧಿ ಖುಷ್ವಂತ್ ಹೇಳ್ತಾ ಇದ್ರು, ಅತ್ಯಂತ ದೊಡ್ಡ ಕೆರೆ ಆ ಭಾಗದಲ್ಲಿ ಅದು. ಹಾಗಾಗಿ ಅದೇ ಕೆರೆ ಏರಿ ಕುಸಿತ ಆಗಿರೋದ್ರಿಂದ ರೈತರು ಸಹಜವಾಗಿ ಆತಂಕದಲ್ಲಿದ್ದಾರೆ. ಕಾರಣ ಅವರ ಜಮೀನುಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದ್ರೆ ಬೆಳೆ ನಾಶ ಆಗುತ್ತೆ ಅಂತ, ಜನ ಓಡಾಡೋದಕ್ಕಾಗಲ್ಲ ಅಂತ. ಹಾಗಾಗಿ ಜನ ಆತಂಕದಲ್ಲಿರೋದ್ರಿಂದ ಈಗ ಶಾಸಕರು ಕೂಡ ಬಂದಿದ್ದಾರೆ. ಪರ್ಯಾಯವಾಗಿ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದೆ ರಸ್ತೆ. ಮಡಿಕೇರಿ ನಾಪೋಕ್ಲು ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ರಸ್ತೆಯ ಮೇಲೆ 4 ಅಡಿಯಷ್ಟು ಕಾವೇರಿ ನದಿ ನೀರು ಹರಿತಾ ಇದೆ. ಭರದಿಂದ ನಡೀತಾ ಇದೆ ರಸ್ತೆ ದುರಸ್ತಿಯ ಕಾರ್ಯ. ಕಾರಣ ಸಾಕಷ್ಟು ಜನ ಅದೇ ರಸ್ತೆ ಮಾರ್ಗವಾಗಿ ಓಡಾಡ್ತಿರ್ತಾರೆ. ಹಾಗಾಗಿ ಆದಷ್ಟು ಬೇಗ ಅದನ್ನ ಸರಿಪಡಿಸೋ ಕೆಲಸ ಸಿಬ್ಬಂದಿಯಿಂದ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾವೇರಿ ನದಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದ್ದಂತೆ ಸಹಜವಾಗಿ ಕೊಡಗಿನಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ರಸ್ತೆ 4 ಅಡಿಯಷ್ಟು ಆ ನೀರು ನಿಂತ್ಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ರಸ್ತೆ ಮೇಲೆಯೇ. ಹಾಗಾಗಿ ರಸ್ತೆ ಕೂಡ ಕುಸಿತವಾಗಿರೋದು. ಈಗ ಅದು ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ ಸ್ಥಳದಲ್ಲಿ ಅಂತ. ಧಾರಾಕಾರ ಮಳೆಯಿಂದಾಗಿ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ನಾವೀಗ ನಾಪೋಕ್ಲು ಬಳಿ ಕಾವೇರಿ ನದಿ ಸಮೀಪ ಇದ್ದೇವೆ. ಅಂದರೆ ಭಾಗಮಂಡಲ ತಲಕಾವೇರಿ ಏನು ವ್ಯಾಪ್ತಿ ಮಳೆ ಆಗುತ್ತೆ, ಅಲ್ಲಿಂದ ಕಾವೇರಿ ತುಂಬಿ ಬರುವಂಥದ್ದು. ಇದು ನೋಡ್ಬೋದು ಯಾವ ರೀತಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದಾರೆ ಅಂತ ಹೇಳುವಂಥದ್ದು. ಮೇಲ್ಭಾಗದಿಂದ ಬರ್ತಾ ಇದೆ ರೀತಿ. ಈ ನಾಪೋಕ್ಲಿಗಾಗಿ ಆ ಕಡೆ ಹೋಗುವಂಥದ್ದು, ಕುಶಾಲನಗರ ಆ ಭಾಗಕ್ಕಾಗಿ ಹೋಗುವಂಥದ್ದು ಕಾವೇರಿ ನದಿ. ಅಂದರೆ ಈ ನದಿ ನಿನ್ನೆ ಇಲ್ಲಿ ಈ ರಸ್ತೆ ನಾವೇ ನಿಂತಿದ್ದೇವೆ, ಈ ರಸ್ತೆ ಮೇಲೆ ಸುಮಾರು 3 ಅಡಿಯಷ್ಟು ನೀರಿತ್ತು. ಅಂದರೆ ನದಿ ಉಕ್ಕಿ ಹರಿತಾ ಇತ್ತು. ನದಿ ಉಕ್ಕಿ ಹರಿದ್ರಿಂದ ಏನಾಗಿದೆ, ರಸ್ತೆಯಲ್ಲಿ ಸಂಪೂರ್ಣ ಕಿತ್ತು ಹೋಗಿರುವಂಥದ್ದು ನಮಗೆ ತೋರಿಸ್ತೀವಿ. ಯಾವ ರೀತಿ ರಸ್ತೆ ಒಂದು ಭಾಗ ಫುಲ್ ಕಿತ್ತು ಹೋಗಿದೆ ಈ ಥರ.
ಸಂಪೂರ್ಣವಾಗಿ ಹೋಗಿದೆ. ಅಂದರೆ ರಸ್ತೆ ಮೇಲೆ ಸುಮಾರು 3-4 ಅಡಿಯಷ್ಟು ನೀರಿತ್ತು. ಈಗ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ನೀರು ಸ್ವಲ್ಪ ತಗ್ಗಿದೆ ಅಂತ ಹೇಳ್ಬೋದು. ಮತ್ತೆ ಮಳೆ ಹೆಚ್ಚಾಗುವ ಒಂದು ಸಾಧ್ಯತೆ ಕೂಡ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಮತ್ತೆ ಮಳೆ ಹೆಚ್ಚಾದರೆ ಇದೇ ರೀತಿ ನೀರು ರಸ್ತೆ ಮೇಲೆ ನುಗ್ಗುವಂಥ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆ 2 ದಿವಸ ಇದು ರಸ್ತೆ ಸಂಪರ್ಕ ಕೂಡ ಕಡಿತವಾಗಿತ್ತು. ಈಗ ನಮ್ಮ ನೀರು ತಗ್ಗಿದ್ರಿಂದ ರಸ್ತೆ ಸಂಪರ್ಕ ಈಗ ಸುಗಮವಾಗಿ ಸಾಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಈ ಕಾವೇರಿ ನದಿ ಎಲ್ಲಿ ಹರಿಯುತ್ತೆ ಅಲ್ಲೆಲ್ಲ ಪ್ರವಾಹ ಉಂಟಾಗಿದೆ. ಕೃಷಿ ಭೂಮಿಗಳಿಗೆ ಕೂಡ ನೀರು ನುಗ್ಗಿದೆ. ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಮತ್ತು ಈ ಮಳೆ ಹೆಚ್ಚಾದರೆ ಮತ್ತಷ್ಟು ಅನಾಹುತಗಳು ಸಂಭವಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಅವಾಂತರ ನಿಂತಿಲ್ಲ. ಮಳೆಯ ಆರ್ಭಟಕ್ಕೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ಕೊಪ್ಪದ ಬಸರಿಗಟ್ಟೆ ಚನ್ನಕಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಾಗರಾಜ್ ಎಂಬಾತನ ಮನೆ ಮುಂದೆ ಭೂಕುಸಿತ ಉಂಟಾಗಿದೆ. 300 ಅಡಿಯಷ್ಟು ದೂರಕ್ಕೆ ಜರಿದಿದೆ ಮಣ್ಣು. ಕುಸಿತದ ರಭಸಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆಯಂತೆ. ಮಳೆ ಹೆಚ್ಚಾದಂತೆ ಮನೆಯ ಮುಂಭಾಗ ಕೂಡ ಮತ್ತಷ್ಟು ಧರೆ ಕುಸಿತ ಆಗುವಂತ ಆತಂಕ. ಈಗ ಆಲ್ರೆಡಿ ಧರೆ ಕುಸಿತ ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ ಜನ. ಮಳೆಯ ಪ್ರಮಾಣ ಹೆಚ್ಚಾದರೆ ಇನ್ನಷ್ಟು ಕುಸಿಯುವ ಭೀತಿ ಜನರಲ್ಲಿ ಮನೆ ಮಾಡಿದೆ. ಭೂಕುಸಿತ, ಗುಡ್ಡ ಕುಸಿತ ಕಾಮನ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಶಾಲೆಗೆ ಹೋಗಿರುವಂತಹ ಮಕ್ಕಳು ಕೂಡ ಆತಂಕದಲ್ಲಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಿನ ಮಲೆನಾಡಿನಲ್ಲಿ ವರುಣ ಕೊಂಚ ತಗ್ಗಿದ್ರು ಅವಾಂತರಗಳು ಒಂದರ ಮೇಲೆ ಒಂದು ಕೂಡ ಆಗ್ತಿದೆ. ಆ ಅವಾಂತರಗಳ ಸಾಲಿಗೆ ಸೇರುವಂಥದ್ದು ಇದು ಒಂದು ಸರ್ಕಾರಿ ಶಾಲೆಯ ಏನು ಧರೆ ಕುಸಿತ ಕೂಡ ಹೌದು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲು, ಇದು ಮೂಡಿಗೆರೆ ತಾಲೂಕಿಗೆ ಸೇರುತ್ತೆ. ಈಗಾಗಲೇ ಇದರ ಧರೆ ಕುಸಿತ ಆಗಿದೆ. ಈ ಧರೆ ಕುಸಿತದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಆತಂಕ ಎದುರಾಗಿರುವಂಥದ್ದು. ಅಂದರೆ ಮೇಲ್ಭಾಗದಿಂದ ಧರೆ ಕುಸಿತ ಈಗಾಗಲೇ ಆಗಿದೆ. ಇನ್ನಷ್ಟು ಧರೆ ಕುಸಿತ ಆದರೆ ಅಂದರೆ ಮೇಲ್ಭಾಗದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಅಲ್ಲಿ ಮುಖ್ಯ ಶಿಕ್ಷಕ ಕೊಠಡಿ ಇದೆ, ಮತ್ತು ಅದರ ಪಕ್ಕದಲ್ಲಿ ಕೂಡ ಮಕ್ಕಳು ಕೂರುವಂಥದ್ದು ಮತ್ತು ಎಲ್ಲ ರೀತಿಯ ಕೊಠಡಿಗಳು ಕೂಡ ಅಲ್ಲೇ ಇದೆ. ಒಂದು ವೇಳೆ ಮೇಲ್ಭಾಗದಲ್ಲಿ ಅತಿ ಹೆಚ್ಚಾಗಿ ನೀರಿನ ಏನಾರು ರಭಸ ಹೆಚ್ಚಾದ ಸಂದರ್ಭದಲ್ಲಿ, ನೀರು ಕೆಳಭಾಗಕ್ಕೆ ಬಂದ ಸಂದರ್ಭದಲ್ಲಿ ಈಗಾಗಲೇ ಒಂದು ಏನು ಧರೆ ಕುಸಿತ ಆಗಿದೆ. ಅದರ ನಂತರ ಅದರ ಅಕ್ಕಪಕ್ಕದಲ್ಲಿರುವಂಥ ಧರೆಗಳು ಕೂಡ ಕುಸಿಯುವ ಆತಂಕ ಕೂಡ ಇದೆ. ಇಲ್ಲಿ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಂದರೆ ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ. ಒಂದು ವೇಳೆ ಏನಾದ್ರು ಧರೆ ಕುಸಿತ ಆಗುವಂಥದ್ದು, ಕಾಂಪೌಂಡ್ ಕುಸಿತ ಆಗುವಂಥದ್ದು ಅಥವಾ ಮೇಲ್ಭಾಗದಲ್ಲಿ ಏನಾದ್ರು ಕುಸಿತ ಆದರೆ ಸಾಕಷ್ಟು ಅನಾಹುತ ಆಗುವ ಕೂಡ ಆತಂಕ ಕೂಡ ಇದೆ. ಸದ್ಯಕ್ಕೆ ಈಗಾಗಲೇ ಈ ಪ್ರಮಾಣದಲ್ಲಿ ಕೂಡ ಏನು ಧರೆ ಕುಸಿತ ಆಗಿದೆ. ಧರೆ ಕುಸಿತ ಸಂದರ್ಭದಲ್ಲಿ ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಮಳೆಗಾಲದ ಏನು ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಕೂಡ ಶಾಲೆಗೆ ರಜೆ ಕೊಡ್ತಾರೆ. ಆದರೆ ಈ ರೀತಿಯ ಸ್ಥಿತಿ ಇದ್ದರೂ ಕೂಡ ಏನು ವಿದ್ಯಾರ್ಥಿಗಳನ್ನ ಬೇರೆಡೆ ಸ್ಥಳಾಂತರ ಮಾಡೋದು, ಬೇರೆ ಕಡೆ ಅವರಿಗೆ ಪಾಠ ಪ್ರವಚನ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗಿಲ್ಲ ಅಂತ ಕೂಡ ಮಾತನ್ನು ಈಗ ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಂದು ಇಲ್ಲಿಗೆ ತಡೆಗೋಡೆಯನ್ನು ಮಾಡಬೇಕು ಮತ್ತು ಏನು ವಾಲ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಕೂಡ ಹಲವು ವರ್ಷಗಳಿಂದ ಕೂಡ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ವಾಲ್ ನಿರ್ಮಾಣ ಮಾಡಿಲ್ಲ. ಏನು ಈ ಹಿರೇಬೈಲಿದೆ ಮತ್ತು ಈ ಸುತ್ತಮುತ್ತ ಏನಿದೆ ಇದು 2019 ನಂತರ ಸಾಕಷ್ಟು ಕುಸಿತಗಳು ಕಂಡಂಥ ಸ್ಥಳ. ಈ ಸುತ್ತಮುತ್ತ ಇರುವಂಥ ಕಡೆಗಳಲ್ಲಿ ಕುಸಿತ ಕೂಡ ಆಗಿತ್ತು. ಇನ್ನು ಜಿಲ್ಲಾಡಳಿತ ಏನೋ ಒಂದು ಎಲ್ಲೆಲ್ಲಿ ಕುಸಿತ ಕಾಣುತ್ತೆ ಅನ್ನುವಂಥ ಪಟ್ಟಿ ಮಾಡಿದೆ. ಅದರಲ್ಲಿ ಹಿರೇಬೈಲಿರ್ಬೋದು, ಈ ಸುತ್ತಮುತ್ತ ಗ್ರಾಮಗಳನ್ನು ಕೂಡ ಸೇರಿಸಿದೆ. ಆದರೆ ಈ ರೀತಿ ಧರೆ ಕುಸಿತ ಆದ ತಕ್ಷಣ ಬಂದು ಸ್ಪಂದಿಸುವ ಕೆಲಸಕ್ಕೆ ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಮುಂದಾಗಿಲ್ಲ ಅನ್ನೋಂಥ ಆರೋಪನೆಗೆ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇದ್ದಾರೆ.